ಇದು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಪರಿಚಯ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಪಶ್ಚಿಮ ಘಟ್ಟ, ಕಡಲು ಹಾಗೂ ಮಲೆನಾಡಿನ ಸಂಗಮ ಜಿಲ್ಲೆ ದಕ್ಷಿಣ ಕನ್ನಡ. ಕರ್ನಾಟಕದ ಕರಾವಳಿ ಪ್ರದೇಶದ ದಕ್ಷಿಣದ ಅಂಚಿನಲ್ಲಿದೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆಗೆ ಮುಂಚಿತವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರವಾಗಿತ್ತು. ಮಂಗಳೂರು, ಉಳ್ಳಾಲ, ವಿಟ್ಲ, ಪುತ್ತೂರು, ಸುಳ್ಯ, ಕೊಡಗು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಈ ಕ್ಷೇತ್ರಕ್ಕಿತ್ತು. ಸುರತ್ಕಲ್, ಮುಲ್ಕಿ, ಮೂಡುಬಿದ್ರೆ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರಗಳು ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿತ್ತು. ಬೆಳ್ತಂಗಡಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸೇರಿತ್ತು. ಆದರೆ ಈಗ ಇಡೀ ದಕ್ಷಿಣ ಕನ್ನಡವೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವಾಗಿದೆ. 2014ರಲ್ಲಿ 12,07,474 ಮತದಾರರಿದ್ದರು. ಅದರಲ್ಲಿ 5,95,647 ಪುರುಷರು, 6,11,827 ಮಹಿಳಾ ಮತದಾರರಿದ್ದರು. ಈಗ ಪ್ರಸ್ತುತ 15,65,271 ಮತದಾರರಿದ್ದು, ಪುರುಷರು 7,70,501, ಮಹಿಳೆಯರು 7,90,781 ಎಂದು ಅಂದಾಜಿಸಲಾಗಿದೆ. 3 ರಾಷ್ಟ್ರೀಯ ಹೆದ್ದಾರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸರ್ವಋತು ಬಂದರು, ವಿವಿಧ ಶೈಕ್ಷಣಿಕ ಕ್ಷೇತ್ರಗಳ ನಾಡು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಉರ್ದು ಹೀಗೆ ಹಲವಾರು ಭಾಷೆಗಳ ಸಂಗಮ ಕ್ಷೇತ್ರ. ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ನಾಯಕರನ್ನು ನೀಡಿದ ಹೆಗ್ಗಳಿಕೆ ಈ ಜಿಲ್ಲೆಗಿದೆ. ರಾಜ್ಯ, ರಾಷ್ಟ್ರ ರಾಜಕಾರಣದಲ್ಲಿ ಕರಾವಳಿಗರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಮಿಂಚಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿತ್ತು. ದಶಕಗಳಿಂದೀಚೆಗೆ ಬಿಜೆಪಿಯ ಶಕ್ತಿ ಕೇಂದ್ರವಾಗಿ ಇದು ಬೆಳೆದು ಬಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ಸ್ಥಾನಗಳ ಪೈಕಿ 7 ಬಾಚಿಕೊಂಡ ಹೆಗ್ಗಳಿಕೆ ಬಿಜೆಪಿ ಪಕ್ಷಕ್ಕಿದೆ. ಕಾಂಗ್ರೆಸ್ಸು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಥವಾ ಈಗಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ತನ್ನ ಪ್ರಾಬಲ್ಯ ಮೆರೆದಿತ್ತು. ಮಂಗಳೂರು ನಗರ ದಕ್ಷಿಣ, ಮಂಗಳೂರು ನಗರ ಉತ್ತರ, ಪುತ್ತೂರು, ಸುಳ್ಯ, ಮೂಡುಬಿದ್ರೆ, ಬಂಟ್ವಾಳ, ಬೆಳ್ತಂಗಡಿಯಲ್ಲಿ ಬಿಜೆಪಿ ಪಾರಮ್ಯ ಮೆರೆದಿದೆ. 1950ರಿಂದ ಸತತ 9 ಬಾರಿ ಕಾಂಗ್ರೆಸ್ಸು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ವಿಜಯ ಪತಾಕೆಯನ್ನು ಹಾರಿಸಿತ್ತು. 1991ರ ಚುನಾವಣೆಯಲ್ಲಿ ಕರಾವಳಿಯ ರಾಜಕೀಯ ಚಿತ್ರಣವೇ ಬದಲಾಯಿತು. 1991ರಿಂದ ಸತತವಾಗಿ ಬಿಜೆಪಿ 7 ಬಾರಿ ಇಲ್ಲಿ ವಿಜಯಿಯಾಯಿತು. ಇದು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಷೇತ್ರದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಸಾಧನೆಯಾಗಿತ್ತು. ಕಾಂಗ್ರೆಸ್ನಿಂದ ಜನಾರ್ದನ ಪೂಜಾರಿ, ಬಿಜೆಪಿಯ ಧನಂಜಯ ಕುಮಾರ್ ಸತತ 4 ಬಾರಿ ಜಯಗಳಿಸಿರುವುದು ಇವರ ಸಾಧನೆಯಾಗಿದೆ. ಇವರಿಬ್ಬರು ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧನಂಜಯ ಕುಮಾರ್ ಇತ್ತೀಚೆಗೆ ದೇವರ ಪಾದ ಸೇರಿದ್ದಾರೆ. ಆದರೆ ಜನಾರ್ದನ ಪೂಜಾರಿಯವರು ಈ ಬಾರಿಯೂ ತಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥನದ ಆಕಾಂಕ್ಷಿ ಎಂದಿದ್ದಾರೆ. 1951ರಲ್ಲಿ ಕಾಂಗ್ರೆಸ್ನ ಬಿ ಶಿವರಾಮ್, 1957ರಲ್ಲಿ ಕಾಂಗ್ರೆಸ್ನ ಕೆ ಆಚಾರ್, 1962ರಲ್ಲಿ ಕಾಂಗ್ರೆಸ್ಸಿನ ಶಂಕರ ಆಳ್ವ, 1965ರಲ್ಲಿ ಕಾಂಗ್ರೆಸ್ನ ಎಂ ಹರಿಣಶೆಟ್ಟಿ, 1965ರಲ್ಲಿ ಕಾಂಗ್ರೆಸ್ನ ಸಿಎಂ ಪುಣಚ್ಚ, 1977, 80, 84, 89ರಲ್ಲಿ ಕಾಂಗ್ರೆಸ್ ನಾಯಕ ಬಿ ಜನಾರ್ದನ ಪೂಜಾರಿ ಸತತವಾಗಿ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. 1991ರಿಂದ ಈ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿತು. ನಂತರ ನಡೆದ ಬದಲಾವಣೆಯಂತೆ ಈವರೆಗೂ ಬಿಜೆಪಿ ಈ ಕೋಟೆಯನ್ನು ತನ್ನದಾಗಿಸಿಕೊಂಡಿದೆ. 1991ರಲ್ಲಿ ಬಿಜೆಪಿಯಲ್ಲಿ ಸ್ಪರ್ಧಿಸಿದ ಬಿ ಧನಂಜಯ ಕುಮಾರ್ ಗೆಲುವು ಸಾಧಿಸಿದರು. 1996-98ರಲ್ಲಿ ಧನಂಜಯ ಕುಮಾರ್, 2004ರಲ್ಲಿ ಡಿ.ವಿ. ಸದಾನಂದ ಗೌಡ, 2009ರಿಂದ ನಳಿನ್ ಕುಮಾರ್ ಕಟೀಲ್ ವಿಜಯಿಯಾಗುತ್ತಲೇ ಬಂದರು. 2014ರಲ್ಲಿ ಕಾಂಗ್ರೆಸ್ನ ಜನಾರ್ದನ ಪೂಜಾರಿಯವರನ್ನು ನಳಿನ್ ಕುಮಾರ್ ಕಟೀಲ್ 1,43,000 ಮತಗಳ ಅಂತರದಿಂದ ಸೋಲಿಸಿದರು. ನಂತರ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿರುವುದು ಇವರ ಕಿರೀಟಕ್ಕೇರಿದ ತುರಾಯಿ ಅಂತಾಯಿತು. ಹೈಕಮಾಂಡ್ನ ಸಹಬಾಷ್ ಗಿರಿಯನ್ನು ಪಡೆದುಕೊಂಡರು. ನಳಿನ್ ಅವರಿಗೆ ಯಾರ ವಿರೋಧವಿದ್ದರೂ ಕ್ಷೇತ್ರದ ಅಭ್ಯರ್ಥನ ಒಲಿದು ಬಂದದ್ದು ಖಚಿತವಾಗಿದೆ.